ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃತಾಭ್ಯಸೂಯಸ್ತದಮುಷ್ಯಭಾಷಿತಂ ನಿಶಮ್ಯ ಗೋಲಿಂಗ ಇತಿ ದ್ವಿಜೋಪರಃ ಋಗಾಧಿಚಿಂತಾಮಣಿವಾದಚರ್ಚಿಕಾಂ ತಥಾನನೈಯಾಯಿಕತಂತ್ರಮರ್ಮವಿತ್ ಮಣಿಂ ತಮಭ್ಯದ್ಭುತಧೀರ್ವಿದಾರಯನ್ನುದಾರವಾಕ್ಪಾಟವಟಂಕಕೋಟಿಭಿಃ ಸಭಾಚಿತಃ ಸರ್ವಸಭಾಜನೈಸ್ತದಾ ಸ್ವದಾರಕತ್ವಂ ಸದಧಾರ ಸಾರ್ಥಕಂ ಜಿತೇಷು ತೇಷು ತ್ರಿಷು ತಾನಭಟ್ಟ ಏತ್ಯುದೂಢನಾಮ್ನಾ ಸ ಪುನರ್ದ್ವಿಜನ್ಮನ ಸಹಾತನೋಚ್ಛ್ರೌತಕಲಾಭಿಮಾನಿನಾ ಪ್ರಸಂಗಮುದ್ದಾಮವಚೋ ವಿಜೃಂಭಣಃ ವಿತಾನಿ ತೇ ತತ್ರ ಚ ತಾನಭಟ್ಟಕೆ ನ ತಾನನೆ ಸಭ್ಯಜನೆ ಸ ವಿಸ್ಮಯೇ ಅನರ್ಘ್ಯಚೀರಾಂಬರಪಾರಿತೋಷಿಕಂ ಗೃಹಸ್ಥ ಅಥ ಪ್ರಾಪ ಸತಾತಪೂರ್ವಕಂ ಸ್ವಬಾಲಚಾಪಲ್ಯವಿಗರ್ಹಿತಾರವಾಹ ಪರಾಸ್ತಗರ್ಭಾ ಪ್ರತಿವಾದಿಫೇರವಾಹ ಪುರೇಂದ್ರಸಿಂಹಸ್ಯ ನಿವಸ್ತುಮಕ್ಷಮಾಃ ಬಭೂವುರೂರೀಕೃತವಿದ್ರವೋದ್ಯಮಾಃ ಸ್ವಧಿಷ್ಣ್ಯಮಾನಂದಸುಧೀರುಪೇಯ್ವಾನ್ ಮಹಾನುಭಾವೇನ ಸಹಾತ್ಮಜನ್ಮನಾ ಸುಹೃತ್ಪುರೋ ಅಮುಷ್ಯ ಜಗತ್ಯುದಂಚಿತಂ ಜಗಾದತಂ ಪ್ರಾಥಮಿಕಂ ಜಯಾಂಕುರಂ ಸ ರುಕ್ಮಿಣೀತಿ ಪ್ರತಿತಾಭಿಧಾನಯ ದ್ವಿಜನ್ಮನೋ ಅಗ್ರ್ಯಕುಲಸ್ಯ ಕನ್ಯಯ ಶುಭೇ ವಯೋ ರೂಪಗುಣಾನುರೂಪಯ ವ್ಯಧತ್ತಲಗ್ನೇ ಗ್ರಹಮೇಧಿನಂ ಸುತಂ ಮಹೇ ಪರಂ ತತ್ರ ಮಹೇಸುರಾಶಲೀರ್ನ ತೃಪ್ತಿಮಿಷ್ಟಾಶನ ಭುಗ್ವಗಾಹತ ಸುರಾವಲಿಶ್ಚಾಪಿ ಪುರಃ ಪರಿಸ್ಫುರದ್ದುತಾ ಶತಾಂತಪೃತಭೂರಿಹವ್ಯಯಭಾಗ್ ಅಶೇಷಶಾಸ್ತ್ರಾನಿರೂಢಶೇಮುಷಿ ವಿಶೇಷಸಂಪಾದಿತಕೀರ್ತಿಸಂಪದಂ ತಮೇವ ಮೂರೀಕೃತದಾರಸಂಗ್ರಹಂ ನನಂದನಿರ್ವರ್ಣ್ಯಸನಂದನಂ ನಿಜಂ ಸುತಸ್ಯ ತತ್ತಾದೃಶಸರ್ವದರ್ಶನ ಪ್ರಗಲ್ಭತಾಮಾತ್ಮವಿಧೇಯತಾಮಸೌ ತಥಾನುರೂಪ ಪ್ರಮದಾಪ್ತಿಭಾವಪಪ್ಯಮನ್ಯತಾನುಗ್ರಹಮೇವ ಶಾಂಘ್ರಿಣಃ ಕುಮಾರವೈವಾಹಿಕಮಂಗಲಾಧಿಕ ಪ್ರಮೋದವಾನಂಬರಭೂಷಣಾದಿಕಂ ಸ ವೈಷ್ಣವೇಭ್ಯೋ ವಿತತಾರ ಕೇವಲಂ ಸತಾಂ ಧನಂ ಭುಜ್ಯತ ಏವ ಸಂಜನೈಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ತೃತೀಯ ಸರ್ಗದ 23ರಿಂದ 33 ಶ್ಲೋಕಗಳವರೆಗೆ. ಅದರ ಭಾವಾರ್ಥ ಹೀಗಿದೆ. ಬಾಲಕ ನರಸಿಂಹನ ಈ ವಾಕ್ಯಾರ್ಥ ಕೌಶಲವನ್ನು ನೋಡಿ ಅಸೂಯೆಯಿಂದ ಗೋಲಿಂಗ ಎಂಬ ಇನ್ನೊಬ್ಬ ನ್ಯಾಯಶಾಸ್ತ್ರ ಪಂಡಿತನು ನ್ಯಾಯಶಾಸ್ತ್ರದ ತತ್ವಚಿಂತಾಮಣಿ ಎಂಬ ಗ್ರಂಥದಲ್ಲಿ ವಾಕ್ಯಾರ್ಥವನ್ನು ಆರಂಭಿಸಿದನು. ಮೇಧಾವಿಯಾದ ನರಸಿಂಹನು ತನ್ನ ಉತ್ತಮವಾದ ವಾಕ್ಪಟುತ್ವ ಎಂಬ ಕಲ್ಲುಳಿಯ ಅಗ್ರಭಾಗದಿಂದ ಗೋಲಿಂಗನು ಪ್ರತಿಪಾದನೆ ಮಾಡಿದ ತತ್ವಚಿಂತಾಮಣಿ ಗ್ರಂಥದಲ್ಲಿನ ಪ್ರಮೇಯಗಳೆಂಬ ಮಣಿಗಳನ್ನು ಖಂಡಿಸುತ್ತಾ ಎಲ್ಲ ಸಭಾಜನರಿಂದ ಪೂಜಿತನಾಗಿ ದಾರಕತ್ವವನ್ನು ಸಾರ್ಥಕ ಮಾಡಿಕೊಂಡನು. ದಾರಕ ಶಬ್ದವು ಬಾಲಕ ಮತ್ತು ತುಂಡರಿಸು ಎಂಬ ಅರ್ಥದಲ್ಲಿ ಪ್ರಯೋಗವಿದೆ. ಪ್ರಕೃತ ಬಾಲಕನಾದ ನರಸಿಂಹನು ಮಣಿಗಳನ್ನು ಕಲ್ಲುಗಳಿಂದ ತುಂಡರಿಸುವಂತೆ ತತ್ವಚಿಂತಾಮಣಿ ಎಂಬ ಗ್ರಂಥದ ಪ್ರಮೇಯಗಳೆಂಬ ಮಣಿಗಳನ್ನು ತುಂಡರಿಸಿದ್ದರಿಂದ, ಅಂದರೆ ಖಂಡಿಸಿದ್ದರಿಂದ ಇವನಲ್ಲಿ ದಾರಕತ್ವವು ಸಾರ್ಥಕವಾಯಿತು ಎಂದರ್ಥ. ಶಿವಪಂಡಿತ, ವಿಶ್ವಪಂಡಿತ ಮತ್ತು ಗೋಲಿಂಗ ಪಂಡಿತರು ಪರಾಜಿತರಾದ ಮೇಲೆ ಶ್ರೌತ ಪ್ರಯೋಗಗಳಲ್ಲಿ ತಾನು ಪಂಡಿತನೆಂದು ತಿಳಿದುಕೊಂಡಿದ್ದ ತಾನಭಟ್ಟನೆಂಬ ಪ್ರಸಿದ್ಧ ಪಂಡಿತನೊಡನೆ ಬಾಲಕ ನರಸಿಂಹನು ವಾಕ್ಯಾರ್ಥ ಮಾಡಿದನು. ತಾನಭಟ್ಟನು ಪರಾಜಿತನಾಗಿ ತಲೆ ತಗ್ಗಿಸಿದ ಮೇಲೆ ಬಾಲಕನ ಸಕಲಶಾಸ್ತ್ರ ಪಾಂಡಿತ್ಯವನ್ನು ನೋಡಿ ಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಆಶ್ಚರ್ಯಚಕಿತರಾದರು. ಆ ಸಭೆಯನ್ನು ಏರ್ಪಡಿಸಿದ್ದ ಗೃಹಸ್ಥನಿಂದ ಆನಂದಾಚಾರ್ಯರು ಮತ್ತು ಬಾಲಕ ನರಸಿಂಹನು ಅಮೂಲ್ಯ ವಸ್ತ್ರಾಭರಣಗಳ ಪಾರಿತೋಷಕವನ್ನು ಪಡೆದರು. ಶಿವಪಂಡಿತರೇ ಮೊದಲಾದ ಪ್ರತಿವಾದಿಗಳು ತಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದ ಮೇಲೆ ಜನರಿಂದ ತಿರಸ್ಕರಿಸಲ್ಪಟ್ಟರು. ಆದ್ದರಿಂದಲೇ ಅಹಂಕಾರ ಕಳೆದುಕೊಂಡವರಾಗಿ ಆ ಬಾಲಕನ ಎದುರಿಗೆ ನಿಲ್ಲಲು ಅಸಮರ್ಥರಾಗಿ ಓಡಲು ಸನ್ನದ್ಧರಾದರು. ಸಿಂಹದ ಎದುರಿಗೆ ನರಿಗಳು ನಿಲ್ಲಲು ಅಸಮರ್ಥವಾಗಿ ಓಡುವಂತೆ ನರಸಿಂಹಾಚಾರ್ಯರ ಎದುರಿಗೆ ಪ್ರತಿವಾದಿಗಳು ನಿಲ್ಲಲು ಅಸಮರ್ಥರಾಗಿ ಓಡಲು ಸನ್ನದ್ಧರಾದರು. ಪ್ರತಿಭಾವಂತನಾದ ಮಗನ ಜೊತೆಗೆ ಮನೆಗೆ ಬಂದ ಆನಂದಾಚಾರ್ಯರು
ತಮ್ಮ ಆತ್ಮೀಯರ ಮುಂದೆ ಪುತ್ರನು ಲೋಕದಲ್ಲಿ ಪ್ರಥಮ ಬಾರಿಗೆ ವಾದಿಗಳನ್ನು ಜಯಿಸಿದ್ದನ್ನು ಸಂತೋಷದಿಂದ ಹೇಳಿದರು. ದ್ವಿಜಶ್ರೇಷ್ಠರ ವಂಶದಲ್ಲಿ ಹುಟ್ಟಿದ ರುಕ್ಮಿಣಿ ಎಂಬ ವಯೋರೂಪ ಗುಣಗಳಲ್ಲಿ ಅನುರೂಪಳಾದ ಕನ್ಯೆಯೊಡನೆ ನರಸಿಂಹಾಚಾರ್ಯರ ಮದುವೆಯನ್ನು ಆನಂದಾಚಾರ್ಯರು ಮಾಡಿದರು. ಆ ವಿವಾಹ ಮಹೋತ್ಸವದಲ್ಲಿ ಮೃಷ್ಟಾನ್ನ ಭೋಜನದಿಂದ ಬ್ರಾಹ್ಮಣರು ತೃಪ್ತಿ ಹೊಂದಿದರು. ದೇವತೆಗಳೂ ಕೂಡ ವಿರಾಜಿಸುತ್ತಿರುವ ಅಗ್ನಿಯಲ್ಲಿ ಹಾಕಿದ ಲಾಜಾ ಹೋಮಾದಿಗಳಿಂದ ಸಂತೋಷಪಟ್ಟರು. ಸಕಲ ಶಾಸ್ತ್ರಗಳ ಅಧ್ಯಯನದಿಂದ ಕೀರ್ತಿ ಎಂಬ ಸಂಪತ್ತನ್ನು ಸಂಪಾದಿಸಿದ ಮತ್ತು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ ಮಗನನ್ನು ನೋಡಿ ಆನಂದಾಚಾರ್ಯರು ಸಂತೋಷಪಟ್ಟರು. ಎಲ್ಲ ಶಾಸ್ತ್ರಗಳಲ್ಲಿ ಅಸಾಧಾರಣ ಪಾಂಡಿತ್ಯ, ವಿನಯ, ಅನುರೂಪಳಾದ ಪತ್ನಿ ಇವುಗಳೆಲ್ಲವೂ ಮಗನಿಗೆ ಪ್ರಾಪ್ತವಾದದ್ದು ಭಗವದ್ ಅನುಗ್ರಹವೆಂದು ಆನಂದಾಚಾರ್ಯರು ಭಾವಿಸಿದರು. ಮಗನ ವಿವಾಹ ಮಂಗಳೋತ್ಸವದಿಂದ ಬಹಳ ಸಂತುಷ್ಟರಾದ ಆಚಾರ್ಯರು ಎಲ್ಲ ವೈಷ್ಣವರಿಗೆ ವಸ್ತ್ರ, ಆಭರಣ ಮೊದಲಾದವುಗಳನ್ನು ಕೊಟ್ಟರು. ಸಜ್ಜನರ ಸಂಪತ್ತು ಸಜ್ಜನರಿಂದಲೇ ಅನುಭವಿಸಲ್ಪಡುವುದು, ದುರ್ಜನರಿಂದಲ್ಲ ಎಂಬುದನ್ನು ಸೂಚಿಸುತ್ತದೆ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು.